ನಮಸ್ತೆ ಫ್ರೆಂಡ್ಸ್, ಅರ್ಜುನ್ ಧೋನಿ ಫಿಲ್ಮ್ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸೌಂಡ್ ಅಂದರೆ ಏನು, ಆ ಸೌಂಡು ಹೇಗೆ ಕಂಡುಹಿಡಿದರು, ಅಂದರೆ ಯಾರು ಕಂಡುಹಿಡಿದರು, ಅದಕ್ಕೆ ಮೂಲಕರ್ತರು ಯಾರು, ಸಿನಿಮಾದಲ್ಲಿ ಯಾವ ಥರ ಸೌಂಡ್ ವರ್ಕ್ ಆಗುತ್ತೆ, 5.1 ಅಂದರೆ ಏನು, 7.1 ಅಂದರೆ ಏನು, ಸ್ಟೀರಿಯೋ ಸೌಂಡ್ ಅಂದರೆ ಏನು, ಈಗ ಹೊಸದಾಗಿ ಬಂದಿದೆ ಡಾಲ್ಬಿ ಅಟ್ಮಾಸ್ಫಿಯರ್. ಓಕೆ, ಅಂದರೆ ಡಾಲ್ಬಿ ಅಟ್ಮಾಸ್ ಅಂತೇಳಿ ಸೌಂಡು ಈಗ ಇತ್ತೀಚೆಗೆ ದೊಡ್ಡ ಸೌಂಡ್ ಮಾಡ್ತಿದೆ. ಡಾಲ್ಬಿ ಅಟ್ಮಾಸ್ ಅಂದರೆ ಏನು, ಆ ಥರ ಸೌಂಡು ಯಾಕೆ ಕರೀತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಓಕೆ, ಈ 5.1 7.1 ಹಾಗೆ ಡಾಲ್ಬಿ ಅಟ್ಮಾಸ್ ಸೌಂಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಅದಕ್ಕೆ ಹಿಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಈ ಸೌಂಡು ಹುಟ್ಟೋದಕ್ಕೆ ಕಾರಣ ಏನು, ಇದನ್ನು ಫಸ್ಟ್ ಯಾರು, ಯಾವ ಮೂಲಕ, ಯಾವ ಸಾಧನ ಮೂಲಕ ಕಂಡುಹಿಡಿದ್ರು, ಅದನ್ನು ಅಭಿವೃದ್ಧಿಪಡಿಸಿದ್ದು ಯಾರು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಫಸ್ಟ್ 1850ರಲ್ಲಿ ಫ್ರೆಂಚ್ ದೇಶದ ಇನ್ವೆಂಟರ್ ಸೈಂಟಿಸ್ಟ್ ಆದಂತಹ ಎಡ್ವರ್ಡ್ ಲಿಯೋನೋ ಸ್ಕಾಟ್ ಡಿ ಮಾರ್ಟಿನ್ ವೆಲ್ ಅವರು ಫೋನೋಟೋಗ್ರಫಿ ಎಂಬ ಸಾಧನವನ್ನು ಕಂಡುಹಿಡಿದರು. ಆ ಸಾಧನದಿಂದ ಈ ಶಬ್ದ ಉತ್ಪತ್ತಿಯಾಗೋದಕ್ಕೆ, ಈ ಸೌಂಡು ಅಭಿವೃದ್ಧಿ ಆಗೋದಕ್ಕೆ ದಾರಿದೀಪ ಆಯಿತು. ಅಲ್ಲಿಂದ ಥಾಮಸ್ ಆಲ್ವಾ ಎಡಿಸನ್ ಅವ್ರು ಗೊತ್ತಲ್ವ ನಿಮಗೆ, ಎಲೆಕ್ಟ್ರಿಸಿಟಿ ಕಂಡುಹಿಡಿದಿರೋರು, ಕರೆಂಟನ್ನು ಕಂಡುಹಿಡಿದಿರು. ಇವತ್ತು ಪ್ರಪಂಚ ಅಭಿವೃದ್ಧಿ ಆಗೋದಕ್ಕೆ, ಪ್ರಪಂಚದಲ್ಲಿ ಮೊಬೈಲ್ ಯುಗ, ಸಾಫ್ಟ್ವೇರ್ ಯುಗ, ಕಂಪ್ಯೂಟರ್ ಯುಗ ಸ್ಟಾರ್ಟ್ ಆಗೋದಕ್ಕೆ, ಸಿನಿಮಾ ಯುಗ ಪ್ರಪಂಚ ಬೆಳೆಯೋದಕ್ಕೆ ಮೂಲ ಕಾರಣ ಎಲೆಕ್ಟ್ರಿಸಿಟಿ ಅಂದರೆ ಕರೆಂಟ್ ಇದ್ದರೆ ಮಾತ್ರ ಇವೆಲ್ಲವೂ ವರ್ಕ್ ಆಗುತ್ತೆ. ಮೊಬೈಲು, ನಾವು ನೀವು ಎಲ್ಲವೂ ಆರಾಮಾಗಿರ್ಬೇಕಂದ್ರೆ ಎಲೆಕ್ಟ್ರಿಸಿಟಿ ಬೇಕು. ಅಂಥ ಎಲೆಕ್ಟ್ರಿಸಿಟಿಯನ್ನು ಕಂಡಿದ್ದು ಥಾಮಸ್ ಆಲ್ವಾ ಎಡಿಸನ್ ಅವರು. ಅದು ಅಪ್ಪಪ್ಪಪ್ಪೋ 1000 ಸಲ ಪ್ರಯತ್ನ ಪಟ್ಟ ಮೇಲೆ 1000ನೇ ಸಲಕ್ಕೆ, ಅಂದರೆ ಸತತವಾಗಿ 1000 ಸಲ ಪ್ರಯತ್ನ ಮಾಡೋದ್ರ ಮೂಲಕ ಅವರು ಕರೆಂಟನ್ನು ಕಂಡುಹಿಡಿದರು. ಇದರಿಂದ ನಾವು ಇವತ್ತು ನೆಮ್ಮದಿಯಾಗಿ ಕರೆಂಟ್ನ ಉಪಯೋಗಿಸ್ತಿದ್ವಿ. ಓಕೆ, ಇದರಿಂದನೇ ನಾವು ಭಾರತೀಯರು ರಾಮಾಯಣ ಮಹಾಭಾರತದಲ್ಲಿ ಇನ್ನೆಲ್ಲೋ ಪುರಾಣದಲ್ಲಿ ಕರೆಂಟ್ ಹೇಗೆ ಉತ್ಪತ್ತಿ ಮಾಡೋದು ಅನ್ನೋದ್ರ ಮೂಲ ಇರುತ್ತೆ. ಅದನ್ನು ನಾವು ನಂಬಲ್ಲ ಅಲ್ವಾ, ನಾವು ಭಾರತೀಯರು. ಓಕೆ, ನಾವೇನಿದ್ರು ಬೇರೆದನ್ನ ನಂಬೋದು. ಈಗ ಅದನ್ನ ನಾನು ಹೇಳ್ತಿದ್ದೀನಿ. ಓಕೆ, ಆದರೂ ರಾಮಾಯಣ ಮಹಾಭಾರತದಲ್ಲಿ ಅದು ಉಲ್ಲೇಖ ಇದೇನು ಗೊತ್ತಿಲ್ಲ, ಗೊತ್ತಾದರೆ ಚೆನ್ನಾಗಿರುತ್ತೆ. ಗೊತ್ತಾದರೂ ಏನು ಬಂತೇಳಿ ನಾವೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ವಿ, ಫಾರಿನ್ನವರೇ ಕಂಡುಹಿಡಿದು ಅಂತೇಳಿ. ಒಟ್ಟಿನಲ್ಲಿ ಕಂಡುಹಿಡಿದಿದ್ದು ಥಾಮಸ್ ಆಲ್ವಾ ಎಡಿಸನ್ ಅವರು. ಸೈಂಟಿಫಿಕ್ಕಾಗಿ ಆಧಾರಪೂರ್ವಕವಾಗಿ ಕಂಡುಹಿಡಿದಿದ್ದು ಥಾಮಸ್ ಆಲ್ವಾ ಎಡಿಸನ್ ಎಲೆಕ್ಟ್ರಿಸಿಟಿನ. ಆ ಎಲೆಕ್ಟ್ರಿಸಿಟಿ ಕಂಡುಹಿಡಿದು ಅವರು ಈ ಫೋನೋಟೋಗ್ರಫಿಯನ್ನು ಅಭಿವೃದ್ಧಿಪಡಿಸಿ ಫೋನೋಗ್ರಫಿ ಎಂಬ ಒಂದು ಸಾಧನ ಕಂಡುಹಿಡಿತಾರೆ. ಅದು 1877ರಲ್ಲಿ. ಅಲ್ಲಿಂದ 1870ರಿಂದ ಇನ್ನಷ್ಟು ಅದನ್ನು ಅಭಿವೃದ್ಧಿಪಡಿಸಿ, ಅಂದರೆ ಫೋನೋಗ್ರಫಿಯನ್ನು ಅಭಿವೃದ್ಧಿಪಡಿಸಿ ಗ್ರಾಮಾಫೋನ್ ಎಂಬ ಹೊಸ ಸಾಧನವನ್ನು, ಮಾತನಾಡುವ ಸಾಧನವನ್ನು ಕಂಡುಹಿಡಿದರು. ಅವರ ಹೆಸರೇ ಅಲೆಕ್ಸಾಂಡರ್ ಗ್ರಹಂ ಬೆಲ್. ಅದು 1880ರಲ್ಲಿ ಆ ಸಾಧನವನ್ನು ಪ್ರಪಂಚಕ್ಕೆ ಪರಿಚಯಿಸಿದರು. ಸೊ ಒಬ್ಬರಿಂದ ಒಬ್ಬರು ಸೈಂಟಿಸ್ಟ್ಗಳು ಈ ಸೌಂಡನ್ನ ಅಭಿವೃದ್ಧಿಪಡಿಸಿ, ಸೌಂಡನ್ನ ಹೇಗೆ ಶೇಖರಣೆ ಮಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದನ್ನು ಕಂಡುಹಿಡಿದ್ರ ಮೂಲಕ ಪ್ರಪಂಚಕ್ಕೆ ಸೌಂಡ್ ಅನ್ನೋದನ್ನ ಇವರು ಪರಿಚಯ ಮಾಡಿಸಿದರು. ಸೌಂಡ್ ಪರಿಚಯ ಮಾಡಿಸಿದ್ದು ಪ್ರಪಂಚಕ್ಕೆ ಇವು 3 ಪ್ರಮುಖ ವ್ಯಕ್ತಿಗಳು. ಈ ಥಾಮಸ್ ಆಲ್ವಾ ಎಡಿಸನ್ ಮತ್ತು ಅಲೆಕ್ಸಾಂಡರ್ ಗ್ರಹಂ ಬೆಲ್ ಇದ್ದಾರಲ್ಲ, ಇವರು ಅಮೇರಿಕದವರು. ಈ ಅಮೇರಿಕದವರು ಸಿಕ್ಕಾಪಟ್ಟೆ ಕಂಡುಹಿಡಿದ್ದಾರೆ, ಅದರಲ್ಲಿ ಇವರು ಕೂಡ ಒಬ್ಬರು. ಓಕೆ, ಸೊ ಈ ಥರ ಸೌಂಡ್ ಉತ್ಪತ್ತಿಯಾಗಿ ಅದು ಕಾಲಾಂತರ ನಂತರ ಮೋನೋ ಸೌಂಡಾಗಿ ಉತ್ಪತ್ತಿಯಾಗುತ್ತೆ. ಮೋನೋ ಸೌಂಡ್ ಅಂದರೆ ಪ್ರಪಂಚಕ್ಕೆ ಮೊದಲ ಬಾರಿಗೆ ಮೋನೋ ಸೌಂಡ್ ಅನ್ನೋದು ಬಿಡುಗಡೆ ಆಯಿತು. ಈ ಮೋನೋ ಸೌಂಡ್ ಅಂತಂದರೆ ಒಂದೇ ಸ್ಪೀಕರ್ ಇರುತ್ತೆ, ಆಡಿಯೋ ಚಾನಲ್ ಒಂದೇ ಇರುತ್ತೆ. ಈಗ ನಾನು ಮಾತಾಡ್ತೀನಲ್ವಾ, ಅದು ಒಂದೇ ಸ್ಪೀಕರಲ್ಲಿ ಕೇಳುತ್ತೆ. ಹಾಗೆ ಇಲ್ಲೊಬ್ರು ಇರ್ತಾರೆ, ಇಲ್ಲೊಬ್ರು ಇರ್ತಾರೆ, ನಾನು ಇರ್ತೀನಿ ಅಲ್ವಾ. ಸೊ ನಾನು ಮಾತಾಡೋದು ಕೂಡ ಅದೇ ಒಂದೇ ಚಾನಲಲ್ಲಿ ಕೇಳಿಸುತ್ತೆ, ಇವ್ರು ಮಾತಾಡೋದು ಕೂಡ ಅದೇ ಒಂದೇ ಚಾನಲ್ ಇರುತ್ತೆ, ಆಡಿಯೋ ಚಾನಲ್, ಅದರಲ್ಲಿ ಕೇಳಿಸುತ್ತೆ. ಇವ್ರು ಕೂಡ ಮಾತಾಡೋದು ಅದೇ ಆಡಿಯೋ ಚಾನಲಲ್ಲಿ ಕೇಳಿಸುತ್ತೆ. ಸೊ ಮೋನೋ ಅಂತಂದರೆ ಒಂದೇ ಆಡಿಯೋ ಚಾನಲನ್ನು ಹೊಂದಿರುವಂಥ ಒಂದು ಸೌಂಡು, ಶಬ್ದ, ಅದನ್ನು ಮೋನೋ ಸೌಂಡ್ ಅಂತ ಕರಿತೀವಿ. ಓಕೆ, ಪ್ರಪಂಚದಲ್ಲಿ ಇದು 1931ರಿಂದ 1945ವರೆಗೂ, ಹಾಗೆ 1980ರವರೆಗೂ ಇದು ಚಾಲ್ತಿಯಲ್ಲಿತ್ತು. ನೆಕ್ಸ್ಟ್ 1985ರಲ್ಲಿ ಸ್ಟೀರಿಯೋ ಸೌಂಡ್ ಅಂತ ಬಂತು.
ಓಕೆ. ಸ್ಟೀರಿಯೋ ಸೌಂಡ್ ಅಂತಂದರೆ ಆಡಿಯೋ ಚಾನಲ್ಗಳು 2 ಇರ್ತವೆ. ಹಿಂಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು 4 ಅಲ್ಲ, 2 ಚಾನಲ್ ಇರ್ತವೆ. ಓಕೆ. ಈಗ ನಾವು ಈ ಸ್ಪೀಕರ್ ಇರುತ್ತಲ್ಲ, ಇಯರ್ಫೋನಿಂದ ಕೇಳ್ತೀವಲ್ವ, ಅದರಲ್ಲಿ ಸ್ಟೀರಿಯೋ ಸೌಂಡ್ ಇರುತ್ತೆ. ಓಕೆ. ಆ ಸ್ಪೀಕರು ರೈಟ್ ಒಂದು ಲೆಫ್ಟ್ ಒಂದು, ಆ ಸ್ಪೀಕರ್ ಮೇಲೆ ಬರೆದಿರುತ್ತೆ. ಓಕೆ. ಇದು ರೈಟ್ ಆರ್ ಅಂತಿರುತ್ತೆ, ಇದು ಎಲ್ ಅಂತಿರುತ್ತೆ. ಆರ್ ಅಂದರೆ ರೈಟು, ಎಲ್ ಅಂದರೆ ಲೆಫ್ಟ್ ಅಂತೇಳಿ. ಸೊ ರೈಟ್ ಇರೋದನ್ನ ರೈಟಿಗೆ ಹಾಕೋಬೇಕು ಕಿವಿಗೆ, ಲೆಫ್ಟ್ ಇರೋದನ್ನ ಲೆಫ್ಟ್ ಕಿವಿಗೆ ಹಾಕೋಬೇಕು. ಸೊ ಈ ಸ್ಟೀರಿಯೋ ಸೌಂಡು 2 ಚಾನಲ್ಗಳ ಮೂಲಕ ನೀಟಾಗಿ ಆಡಿಯೋ ಕೇಳಿಸುತ್ತೆ. ಯಾವ ಥರಪ್ಪ ಅಂತಂದರೆ, ಈ ಲೆಫ್ಟಿಂದ ಮಾತಾಡ್ತಾರಲ್ಪ, ಇಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದ. ಸೊ ಇವರು ಲೆಫ್ಟಿಂದ ಮಾತಾಡೋದು ಲೆಫ್ಟ್ ಇಯರ್ಫೋನಲ್ಲಿ ಕೇಳಿಸುತ್ತೆ. ಇಲ್ಲೊಬ್ಬ ರೈಟ್ ಒಬ್ಬ ವ್ಯಕ್ತಿ ಇದ್ದ, ರೈಟಿಂದ ಮಾತಾಡೋದು ರೈಟಿಂದ ಕೇಳಿಸುತ್ತೆ. ಸೊ ಈ ಥರ ನೀಟಾಗಿ 2 ವೇವಲ್ಲಿ 2 ಚಾನಲ್ಗಳ ಮೂಲಕ ಒಂದು ಸೌಂಡು ಕೇಳಿಸುತ್ತೆ. ಸೊ 2 ಆಡಿಯೋ ಚಾನಲ್ಗಳ ಮೂಲಕ ಶಬ್ದವನ್ನು ಗ್ರಹಿಸಿ ಅದನ್ನು ಪ್ರಸ್ತುತಪಡಿಸುವುದು ಸ್ಟೀರಿಯೋ ಸೌಂಡ್ ಅಂತ ಕರಿತೀವಿ. ಕೇವಲ ಇದರಲ್ಲಿ 2 ಆಡಿಯೋ ಚಾನಲ್ಗಳು ಮಾತ್ರ ಇರ್ತವೆ. ಇದರಲ್ಲಿ ನಿಮಗೆ ಸೌಂಡ್ ಸ್ವಲ್ಪ ಕ್ಲಾರಿಟಿಯಾಗಿ ಕೇಳಿಸುತ್ತೆ. ಓಕೆ. ಆಗಲೇ ಹೇಳಿದ್ನಲ್ವಾ, ರೈಟಿಂದ ಮಾತಾಡಿದ್ರೆ ರೈಟಿಂದ ಕೇಳಿಸುತ್ತೆ, ಲೆಫ್ಟಿಂದ ಮಾತಾಡಿದ್ರೆ ಲೆಫ್ಟಿಂದ ಕೇಳಿಸುತ್ತೆ. ನೀಟಾಗಿ ಸ್ವಲ್ಪ ಕ್ಲಾರಿಟಿ ಇರುತ್ತೆ, ಮೋನೋಗಿಂತ ಸ್ವಲ್ಪ ಬೆಟರ್ಮೆಂಟ್. ಜೊತೆಗೆ ಸಿನಿಮಾದಲ್ಲಿ ಸ್ಟೀರಿಯೋ ಸೌಂಡ್ ಕೂಡ ಅದು ಹೆಚ್ಚು ಅಳವಡಿಕೆ ಆಯಿತು. ಓಕೆ. ಅಂದರೆ 1940ರಿಂದ ಸ್ಟೀರಿಯೋ ಸೌಂಡ್ ಇತ್ತು, ಅಲ್ಲಲ್ಲಿ ಹೆಚ್ಚು ಪ್ರಚಲಿತವಾಗಿರಲಿಲ್ಲ. ಅದಕ್ಕೆ ಸ್ವಲ್ಪ ಕಾಸ್ಟ್ಲಿ ದುಡ್ಡು ಬೇಕಾಗಿತ್ತು. ಸೊ ಅದು ಜಾಸ್ತಿ ಪ್ರಚಲಿತವಾಗಿದ್ದು, ಜಾಸ್ತಿ ಪ್ರಸಿದ್ಧಿಯಾಗಿದ್ದು 1985ರಿಂದ. ಓಕೆ. ನೆಕ್ಸ್ಟ್ 5.1 ಆ್ಯಂಡ್ 7.1 ಅಂದರೆ ಏನಪ್ಪ? ಈ ಸೌಂಡು ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಡಾಲ್ಬಿ ಲ್ಯಾಬೊರೇಟರಿ ಅಂತ ಒಂದು ಕಂಪನಿ ಇದೆ, ಅಮೇರಿಕದ ಕಂಪನಿ ಇದು. ಈ ಕಂಪನಿ 5.1 ಆ್ಯಂಡ್ 7.1 ಎಂಬ ಸೌಂಡ್ ಸಿಸ್ಟಮನ್ನು ಅಭಿವೃದ್ಧಿಪಡಿಸಿ ಸಿನಿಮಾ ಕ್ಷೇತ್ರಕ್ಕೆ ಒಂದು ಬಿಡುಗಡೆ ಆಯಿತು. ಅಲ್ಲಿಂದ ಇದು 5.1 ಅಂತೇಳಿ 7.1 ಅಂತೇಳಿ ಪ್ರಸಿದ್ಧಿ ಆಯಿತು. ಸೊ ಈ 5.1 ಸೌಂಡ್ ಅಂತಂದರೆ ಏನಪ್ಪ? ನೀವು ಇಲ್ಲಿ ನೋಡಿ, ಒಂದು ಚಿತ್ರ ಕಾಣುತ್ತಲ್ವ, ಇದೊಂದು ಥಿಯೇಟರು ಅಥವಾ ಒಂದು ಹೋಮ್ ಥಿಯೇಟರ್ ಅಂತ ಅಂದ್ಕೊಳ್ಳಿ. ಓಕೆ. ಇಲ್ಲಿ ಕಾಣುತ್ತಲ್ವ. ಹಾಗೆ ಇಲ್ಲಪ್ಪ ಅಂತಂದರೆ ನೀವು ಸಿನಿಮಾ ಥಿಯೇಟರಿಗೆ ಹೋಗಿರ್ತೀರಲ್ವ, ಅಲ್ಲಿ ನಿಮಗೆ ಸ್ಕ್ರೀನ್ ಕಾಣುತ್ತಲ್ವ, ಸ್ಕ್ರೀನ್ ಆಪೋಸಿಟ್ ಸ್ಕ್ರೀನು, ಅಲ್ಲಿ ನೀವು 5.1 ಸೌಂಡನ್ನ ಕೇಳ್ಬೋದು. ಥಿಯೇಟರ್ನಲ್ಲಿ ಅಷ್ಟೊಂದು ಕ್ಲಾರಿಟಿಯಾಗಿ ನೀಟಾಗಿ ಬರುತ್ತೆ. ಕೆಲವೊಂದು ಥಿಯೇಟರ್ನಲ್ಲಿ ಅದೂ ಬರಲ್ಲ, ಅದು ಬಿಡಿ, ಕೊಲೆಗಟ್ಟೆ ಹೋಗಿರ್ತವೆ ಥಿಯೇಟ್ರುಗಳು ಕೆಲವೊಂದು. ಬಟ್ ಬೆಟರ್ ಥಿಯೇಟರ್ ಅಂತ ಇರ್ತವೆ, ಅಲ್ಲಿ ನಿಮಗೆ 5.1 ನೀಟಾಗಿ ಕ್ಲಾರಿಟಿಯಾಗಿ ಕೇಳಿಸುತ್ತೆ. ಯಾವ ಥರ? 5.1 ಅಂತಂದರೆ 5 ಸ್ಪೀಕರ್ಗಳು ಇರ್ತವೆ, ಒಂದು ಸಬ್ ಊಫರ್ ಅಂತ ಇರುತ್ತೆ. 5 ಸ್ಪೀಕರ್ ಎಲ್ಲಿರ್ತವಪ್ಪ ಅಂತಂದರೆ, ಥಿಯೇಟ್ರ್ನಲ್ಲಿ ನೀವು ಸ್ಕ್ರೀನ್ ನೋಡ್ತಾ ಇರ್ತೀರಲ್ವ, ಸ್ಕ್ರೀನ್ ಮಧ್ಯದಲ್ಲಿ ಒಂದು ಸ್ಪೀಕರ್ ಇರುತ್ತೆ, ಸ್ಕ್ರೀನ್ ರೈಟ್ ಸೈಡಲ್ಲಿ ಒಂದು ಸ್ಪೀಕರು, ಸ್ಕ್ರೀನ್ ಲೆಫ್ಟ್ ಸೈಡಲ್ಲಿ ಒಂದು ಸ್ಪೀಕರ್ ಇಟ್ಟಿರ್ತಾರೆ. ಹಾಗೆ ಈ ಹಾಲಲ್ಲಿ ರೈಟ್ ಸೈಡ್ಗೆ ಸರೌಂಡೆಡ್ ಸ್ಪೀಕರ್ ಅಂತ ಬರ್ತವೆ. ಈ ಸರೌಂಡೆಡ್ ಸ್ಪೀಕರ್ ರೈಟ್ ಸೈಡಿಗೆ ಒಂದು ಇಟ್ಟಿರ್ತಾರೆ, ಸರೌಂಡೆಡ್ ಸ್ಪೀಕರ್ನ ಲೆಫ್ಟ್ ಸೈಡಿಗೆ ಒಂದು ಇಟ್ಟಿರ್ತಾರೆ. ಸೊ ಟೋಟಲಿ 5 ಆಯ್ತಲ್ವಾ? 5.1. ಈ ಇನ್ನೊಂದು ಯಾವುದು? ಅದು ಬೇಸು, ಸಬ್ ಊಪರ್ ಅಂತ ಕರಿತೀವಿ. ಊಪರ್ ಅಂತಂದರೆ ಅದೊಂದು ಸ್ಪೀಕರು, ಅದು ಬೇಸು ಬರೋದಕ್ಕೋಸ್ಕರ ಆ 5.1 ಅಂತಿದೆ, ಆ 1 ಸ್ಪೀಕರ್ನ ಸ್ಕ್ರೀನ್ ಕೆಳಗಡೆ ಪಕ್ಕದಲ್ಲಿ ಬೇಸು ಊಫರ್ನ ಇಟ್ಟಿರ್ತಾರೆ. ಈ ಪಕ್ಕದಲ್ಲೋ ಇಲ್ಲ ರೈಟ್ ಸೈಡ್ ಪಕ್ಕದಲ್ಲೋ ಎಲ್ಲ ಒಂದು ಕಡೆ ಆ ಊಫರ್ ಬೇಸ್ ಸೌಂಡ್ ಬರೋದಕ್ಕೋಸ್ಕರ ಅದನ್ನು ಸಬ್ ಊಫರ್ ಆಗಿ ಇಟ್ಟಿರ್ತಾರೆ. ಓಕೆ. ಟೋಟಲ್ ಎಷ್ಟಾಯಿತು? 5.1 ಆಯಿತು. ಸೊ 5.1 ಸೌಂಡ್ ಅಂತಂದರೆ ಸರೌಂಡೆಡ್ ಸೌಂಡ್ ಅಂತೇಳಿ. ಸೊ ಇವಾಗ ನಿಮಗೆ ಸರೌಂಡೆಡ್ ಸೌಂಡ್ ಅಂತ ಅವಾಗಲೇ ಹೇಳ್ಬೋದಾಗುತ್ತೆ, ನಿಮ್ಗೆ ಅರ್ಥ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ನೀಟಾಗಿ ಹೇಳಿದ್ದೀನಿ. ಓಕೆ. ಸೊ 5.1 ಸೌಂಡ್ ಅಂತಂದರೆ 5 ಸ್ಪೀಕರ್ಗಳು, ಒಂದು ಸಬ್ ಊಫರು ಒಳಗೊಂಡಂಥ 6 ಆಡಿಯೋ ಚಾನಲ್ಗಳ ಒಂದು ತರಂಗಗಳ ಶಬ್ದ. ನೆಕ್ಸ್ಟ್ 7.1 ಅಂತಂದರೆ ಸೇಮ್ 5.1 ಥರನೇ ಇರುತ್ತೆ, ಬಟ್ 2 ಸ್ಪೀಕರ್ ಎಕ್ಸ್ಟ್ರಾ ಇರ್ತವೆ. ಹೇಗಪ್ಪ ಅಂತಂದರೆ ಇಲ್ಲಿ ನೋಡಿ ಕಾಣುತ್ತಲ್ವಾ, ಹೋಮ್ ಥಿಯೇಟ್ರ್ ಥರ ಒಂದು ಕಾಣುತ್ತೆ ನೋಡಿ, ಈ ಸ್ಪೀಕರ್ ಇಲ್ಲಿ ನೋಡ್ಬೋದು. ಹಾಗೆ ಸಿನಿಮಾ ಥಿಯೇಟ್ರ್ನಲ್ಲಿ ಆಗಲೇ ಹೇಳಿದ್ನಲ್ವಾ, ಸ್ಕ್ರೀನ್ ಸೆಂಟ್ರಲ್ಲಿ ಒಂದು ಸ್ಪೀಕರು, ಸ್ಕ್ರೀನ್ ರೈಟಲ್ಲಿ ಒಂದು, ಲೆಫ್ಟಲ್ಲಿ ಒಂದು ಸ್ಪೀಕರು, 3 ಆಯಿತಾ. ಸರೌಂಡೆಡ್ ಸ್ಪೀಕರ್ ಅಂತೇಳಿ ಹಾಲಲ್ಲಿ ರೈಟ್ಗೊಂದು ಲೆಫ್ಟ್ಗೊಂದು ಇಟ್ಟಿರ್ತಾರೆ. ಸೊ 5 ಆಯಿತು. ಹಾಗೆ ಇನ್ನು 2 ನಾವು ಹಿಂದೆ ಕೂತಿರ್ತಲ್ವ, ರೈಟ್ಗೆ ಒಂದು ಸೈಡ್ ಹಿಂದೆ
ಒಂದು ಸ್ಪೀಕರು, ಲೆಫ್ಟಿಗೆ ಹಿಂದುಗಡೆ ಒಂದು ಸ್ಪೀಕರು, ಟೋಟಲಿ 7 ಸ್ಪೀಕರ್ ಆಯ್ತಲ್ವ. ಸೊ ಹಾಗೆ 7 ಆಯಿತು. 7.1 ಇನ್ನೂ ಒಂದು ಎಲ್ಲಿಟ್ಟಿರ್ತಾರೆ, ಅದು ಸಬ್ ಊಪರ್ ಆಗಿ ಸೇಮ್ 5.1 ಹೇಗಿರುತ್ತೆ ಅದೇ ಥರ ಸಬ್ ಊಪರ್ ಆಗಿ ಸ್ಕ್ರೀನ್ ಪಕ್ಕದಲ್ಲಿ ಬೇಸ್ ಬರೋಕ್ಕೋಸ್ಕರ ಸ್ಕ್ರೀನ್ ಪಕ್ಕದಲ್ಲಿ ರೈಟಿಗೋ ಇಲ್ಲ ಲೆಫ್ಟಿಗೋ ಯಾವುದೋ ಒಂದು ಕಡೆ ಸಬ್ ಊಪರ್ನ ಇಟ್ಟಿರುತ್ತೆ. ಸೊ ಟೋಟಲಿ 7.1. ಈ ಥರ 5.1 ಮತ್ತು 7.1 ಸ್ಪೀಕರ್ಗಳನ್ನ ಥಿಯೇಟ್ರ್ನಲ್ಲಿ ಇಟ್ಟಿರ್ತಾರೆ. ಇವು ಏನಕ್ಕೆ ಇಟ್ಟಿರ್ತಾರೆ, ಇವು ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಥಿಯೇಟ್ರ್ನಲ್ಲಿ ನೀವು ನೋಡ್ತಾ ಇರ್ತೀರ, ಆಗಲೇ ಹೇಳಿದ್ನಲ್ವ, ಸೆಂಟ್ರಲ್ಲಿ ಇರುವಂಥ ಒಂದು ಸ್ಪೀಕರು ಕೇವಲ ಆರ್ಟಿಸ್ಟ್ ಡೈಲಾಗ್ ಮಾತ್ರ ಬರ್ತಾ ಇರುತ್ತೆ, ಅದರಲ್ಲಿ ಡೈಲಾಗ್ ಮಾತ್ರ ಬರುತ್ತೆ. ಲೆಫ್ಟಲ್ಲಿ ಮತ್ತು ರೈಟಲ್ಲಿ ಇರುವಂಥ ಸ್ಪೀಕರಿಂದ ಮ್ಯೂಸಿಕ್ ಬರ್ತಾ ಇರುತ್ತೆ. ಪಕ್ಕದಲ್ಲಿ ಹಾಲಲ್ಲಿ ಸರೌಂಡೆಡ್ ಸ್ಪೀಕರ್ ಇರುತ್ತಲ್ವ, ಹಾಲಲ್ಲಿರುವಂಥ ಸ್ಪೀಕರ್, ಅದರಿಂದ ಆ ಮ್ಯೂಸಿಕ್ಕು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಬರ್ತಾ ಇರುತ್ತೆ. ಹಾಗೆ ಹಿಂದುಗಡೆ ಮ್ಯೂಸಿಕ್ಕಿಂದ ಕೂಡ ಎಫೆಕ್ಟ್, ಈ ಸೌಂಡ್ ಎಫೆಕ್ಟ್ ಇರುತ್ತಲ್ವ, ಅದು ಬರೋ ಥರ ಈ ಸ್ಪೀಕರ್ಗಳು ನೋಡ್ಕೊಳ್ತಾರೆ. ಅಂದರೆ ಒಂದೊಂದು ಆಡಿಯೋ ಚಾನಲ್ಗಳ ಮೂಲಕ ಒಂದೊಂದು ಶಬ್ದ ನೀಟಾಗಿ ಕ್ಲಾರಿಟಿಯಾಗಿ ಆಡಿಯನ್ಸ್ಗೆ ಕೇಳೋ ಥರ ಈ ಸೌಂಡನ್ನ ಫಿಕ್ಸ್ ಮಾಡಿರ್ತಾರೆ. ಇದನ್ನು ಹೇಗೆ ಫಿಕ್ಸ್ ಮಾಡ್ತಾರಪ್ಪ ಅಂತಂದರೆ, ಪೋಸ್ಟ್ ಪ್ರೊಡಕ್ಷನ್ ಅಂತ ಇರುತ್ತೆ ಸಿನಿಮಾದಲ್ಲಿ, ಅಲ್ಲಿ ಸೌಂಡ್ ಇಂಜಿನಿಯರ್ ಒಬ್ಬರು ಆ ಸೌಂಡನ್ನ ಮಿಕ್ಸಿಂಗ್ ಮಾಡ್ತಾರೆ. ಯಾವ ಥರಪ್ಪ ಅಂತಂದರೆ, ಪೋಸ್ಟ್ ಪ್ರೊಡಕ್ಷನಲ್ಲಿ ನಾವು ಸಿನಿಮಾನ ಥಿಯೇಟ್ರ್ನಲ್ಲಿ ಯಾವ ಥರ ನೋಡ್ತೀವಿ ಅದೇ ಥರ ಪೋಸ್ಟ್ ಪ್ರೊಡಕ್ಷನ್ ಸ್ಟುಡಿಯೋದಲ್ಲಿ ಒಂದು ಥಿಯೇಟರ್ ಥರ ಸೆಟಪ್ ಇರುತ್ತೆ. ಸೇಮ್ ಥಿಯೇಟರ್ ಥರನೇ ಥಿಯೇಟರಾಗೇ ಇರುತ್ತೆ, ಅದು ಮಿನಿ ಥಿಯೇಟರ್ ಆಗಿರುತ್ತೆ. ಅಲ್ಲಿ ಕೂಡ 5.1 ಸ್ಪೀಕರ್ನ ಫಿಕ್ಸ್ ಮಾಡಿರ್ತಾರೆ, ಸೇಮ್ ಆಗಲೇ ಹೇಳಿದ್ದೀನಿ ಅದೇ ಥರ. ಹಾಗೆ 7.1 ಸ್ಪೀಕರ್ನ ಕೂಡ ಫಿಕ್ಸ್ ಮಾಡಿರ್ತಾರೆ. ಅಲ್ಲಿ ಸೌಂಡ್ ಇಂಜಿನಿಯರ್ ಏನು ಮಾಡ್ತಾರಪ್ಪ ಅಂತಂದರೆ, ಯಾವ್ಯಾವ ಸೌಂಡು ಎಲ್ಲೆಲ್ಲಿ ಸ್ಪ್ರೆಡ್ ಆಗಬೇಕು, ಎಲ್ಲೆಲ್ಲಿ ಹೋಗಬೇಕು ಅನ್ನೋದನ್ನು ನೀಟಾಗಿ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಆಡಿಯೋ ಟ್ರ್ಯಾಕ್ಗಳು ಇರ್ತವೆ ಸಿಕ್ಕಾಪಟ್ಟೆ. ಸೆಂಟ್ರಲ್ಲಿರುವಂಥ ಸ್ಪೀಕರ್ಗೆ ಕೇವಲ ಡೈಲಾಗ್ ಮಾತ್ರ, ಸಂಭಾಷಣೆ ಮಾತ್ರ ಕೇಳಿಸೋ ಥರ ಮಾಡ್ತಾರೆ. ಪಕ್ಕದಲ್ಲಿ ರೈಟಲ್ಲಿರುವಂಥ ಸ್ಪೀಕರು ಮತ್ತು ಪಕ್ಕದಲ್ಲಿರುವಂಥ ಲೆಫ್ಟಲ್ಲಿರುವಂಥ ಸ್ಪೀಕರ್ಗೆ ಮ್ಯೂಸಿಕ್ ಮಾತ್ರ ಕೇಳೋ ಥರ ಮಾಡ್ತಾರೆ. ಹಿಂದುಗಡೆ ಹಾಲಲ್ಲಿರುವಂಥ ಸ್ಪೀಕರ್ಗೆ ಸರೌಂಡೆಡ್, ಅವು ಸ್ಪೀಕರ್ ಜಾಸ್ತಿ ಸರೌಂಡ್ ಆಗೋ ಥರ ಮಾಡ್ತಾರೆ. ಈ ಥರ ಸೌಂಡನ್ನ ಮಿಕ್ಸಿಂಗ್ ಮಾಡಿಬಿಟ್ಟು ಸಿನಿಮಾಗೆ ಕಳಿಸ್ತಾರೆ. ಸೊ ಅಲ್ಲಿ ಯಾವ ಥರ ಫಿಕ್ಸ್ ಮಾಡಿರ್ತಾನೆ ಸೌಂಡ್ ಇಂಜಿನಿಯರು, ಅದೇ ಥರ ಥಿಯೇಟ್ರ್ನಲ್ಲಿ ಬರುತ್ತೆ. ಓಕೆ, ಸೊ ಈ ಥರ 5.1 ಮತ್ತು 7.1 ಕೆಲಸ ಮಾಡ್ತೇವೆ. ಓಕೆ, ಇದೇ ಥರನೇ ಡಾಲ್ಬಿ ಅಟ್ಮಾಸ್ ಅಂತೇಳ್ಬಿಟ್ಟು ಲೇಟೆಸ್ಟಾಗಿ ಒಂದು ಸೌಂಡ್ ಸಿಸ್ಟಮ್ ಬಂದಿದೆ. ಈ ಡಾಲ್ಬಿ ಅಟ್ಮಾಸ್ ಸೌಂಡ್ ಅನ್ನೋದು 1990ರಲ್ಲಿ ಸ್ಥಾಪನೆ ಆಯಿತು. ಇದು ಅಮೆರಿಕದ ಕಂಪನಿ. ಓಕೆ, ಡಾಲ್ಬಿ ಲ್ಯಾಬೊರೇಟರಿ ಎಂಬ ಕಂಪನಿ ಈ ಸೌಂಡ್ ಸಿಸ್ಟಮನ್ನು, ಅಂದರೆ ಡಾಲ್ಬಿ ಅಟ್ಮಾಸ್ ಸೌಂಡ್ ಸಿಸ್ಟಮನ್ನು ಸ್ಥಾಪನೆ ಮಾಡಿತು. ಓಕೆ, ಇದು 2012ರಿಂದ ಚಾಲ್ತಿಯಾಗಿ ಡಾಲ್ಬಿ ಅಟ್ಮಾಸ್ ಎಂಬ ಸೌಂಡನ್ನ ಪ್ರಚಲಿತಪಡಿಸ್ತು. ಓಕೆ, ಈ ಡಾಲ್ಬಿ ಅಟ್ಮಾಸ್ ಅಂತಂದರೆ, ಅಟ್ಮಾಸ್ ಹೆಸರಲ್ಲೇ ಇದೆ, ಅಟ್ಮಾಸ್ಫಿಯರ್ ಅಂತ. ಅಟ್ಮಾಸ್ಫಿಯರ್ ಅಂತಂದರೆ ವಾತಾವರಣ ಅಂತಂತ. ನಮ್ಮ ಸುತ್ತಮುತ್ತ ಏನು ನಡೀತಿರುತ್ತಲ್ಲ ವಾತಾವರಣ, ಹೇಗೆ ನಾವು ನೋಡ್ತೀವಿ ಅದೇ ಥರ ಡಾಲ್ಬಿ ಅಟ್ಮಾಸಲ್ಲಿ ಸೌಂಡು ನೀಟಾಗಿ ಕೇಳಿಸುತ್ತೆ. ನಮ್ಮ ಸುತ್ತಮುತ್ತ ಹೇಗೆ ನಾವು ಕೇಳಿಸುತ್ತೀವಿ ವಾತಾವರಣ ನೈಜವಾಗಿರುತ್ತೆ, ಅದೇ ಥರ ಇದರಲ್ಲಿ ನೈಜವಾಗಿ ನೀಟಾಗಿ ಕೇಳಿಸುತ್ತೆ. ಯಾವುದೇ ಅಡೆತಡೆ ಇಲ್ಲದೇ ನಾವು ಕಣ್ಣಿಗೆ ಕಟ್ಟುವಂಥ ಇನ್ನೇನು ನಾವೇ ಕಣ್ಣಾರೆ ನಿಜವಾಗಿ ನೋಡ್ತೀವೇನೋ ಅನ್ನೋ ಥರ ಸೌಂಡ್ ಇರುತ್ತೆ, ಅನ್ನೋ ಥರ ಆ ಸ್ಕ್ರೀನಲ್ಲಿ ನಮಗೆ ಕಾಣುತ್ತೆ. ಅದು ನೈಜವಾಗಿ ನಾವು ನಂಬ್ತೀವಲ್ವ ಥಿಯೇಟ್ರ್ನಲ್ಲಿ, ಅದಕ್ಕೆ ಕಾರಣ ಈ ಸೌಂಡು ಅದೇ ಥರ ಕೇಳಿಸುತ್ತೆ, ಅದೇ ಥರ ಇರುತ್ತೆ ಅನ್ನೋ ಥರ ಈ ಹೆಸರನ್ನು ಡಾಲ್ಬಿ ಅಟ್ಮಾಸ್ ಅಂತ ಹೇಳ್ಬಿಟ್ಟು ಇಟ್ಟಿದ್ದಾರೆ. ಅದಕ್ಕೆ ಇನ್ನೂ ಕಾರಣ ಅಂತಂದರೆ ಈ ಡಾಲ್ಬಿ ಅಟ್ಮಾಸ್ ಸೌಂಡು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈ ಡಾಲ್ಬಿ ಅಟ್ಮಾಸ್ ಸೌಂಡ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ನೀವು ಥಿಯೇಟ್ರಲ್ಲಿ ಇರ್ತೀರಲ್ವ, ಸೇಮ್ ಇಲ್ಲಿ ನೋಡಿ, ಇಲ್ಲಿ ಒಂದು ಹೋಮ್ ಥಿಯೇಟ್ರ್ ಇದೆ ಅಲ್ವಾ, ಫಾರ್ ಎಕ್ಸಾಂಪಲ್ ಇದರಲ್ಲಿ ನಿಮಗೆ ಈ ಡಾಲ್ಬಿ ಅಟ್ಮಾಸ್ ಸೌಂಡಲ್ಲಿ 5 ಥರ ಸೌಂಡ್ಗಳಿವೆ. 5.1, 5.12, 7.1, 7.14 ಹಾಗೆ 9.1.2. ಈ ಡಾಲ್ಬಿ ಅಟ್ಮಾಸ್ ಸೌಂಡಲ್ಲಿ ಇಷ್ಟು ಪ್ರಕಾರಗಳ ಸೌಂಡ್ಗಳಿವೆ. ಓಕೆ, ಫಸ್ಟು 5.1 ಅಂತಂದರೆ ಆಲ್ರೆಡಿ ಹೇಳಿದ್ದು ನಿಮಗೆ, 5 ಸ್ಪೀಕರ್ ಇರುತ್ತೆ, ಒಂದು ಸಬ್ ವೂಫರ್ ಇರುತ್ತೆ. ಅದನ್ನು ಎಲ್ಲಿ ಫಿಕ್ಸ್ ಮಾಡಿರ್ತಾರೆ, ಸೆಂಟ್ರಲ್ ಸ್ಕ್ರೀನಿಗೆ ಫಿಕ್ಸ್ ಮಾಡಿರ್ತಾರೆ, ಲೆಫ್ಟ್ ರೈಟು, ಈ ಕಡೆ ಹಾಲಲ್ಲಿ ಲೆಫ್ಟ್ ರೈಟು ಫಿಕ್ಸ್ ಮಾಡಿರ್ತಾರೆ. 5 ಸ್ಪೀಕರ್, ಒಂದು ಸಬ್ ವೂಫರ್ ಇರುತ್ತೆ, ಬೇಸ್. ಓಕೆ, ಅದೇ ಥರ ನೆಕ್ಸ್ಟು 5.1
5.2. ಸೊ ಇಲ್ಲಿ 5.1.2 ಎಕ್ಸ್ಟ್ರಾ ಆಯ್ತಲ್ವ ಎರಡು. ಸೊ 5.1 ಥರನೇ ಸೇಮ್ ಇರುತ್ತೆ. ಈ ಎರಡು ಎಕ್ಸ್ಟ್ರಾ ಇರುತ್ತಲ್ಲ ಸ್ಪೀಕರು 5.12 ಅಂತ ಇರುತ್ತಲ್ಲ, ಅದನ್ನು ಮೇಲುಗಡೆ ಸ್ಕ್ರೀನ್ ಮೇಲೆ ಇಲ್ಲಿ ಕಾಣುತ್ತಲ್ವ, ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲಿ ಸ್ಕ್ರೀನ್ ಮೇಲುಗಡೆ ಫಿಕ್ಸ್ ಮಾಡಿರ್ತಾರೆ ಎರಡು ಸ್ಪೀಕರ್ ಸೌಂಡ್ ಬರಲಿ ಅಂತೇಳ್ಬಿಟ್ಟು. ಸೊ ಅದು ಎರಡು ಎಕ್ಸ್ಟ್ರಾ ಸ್ಪೀಕರ್ 5.1.2 ಅಂತೇಳಿ. ಓಕೆ, ನೆಕ್ಸ್ಟ್ 7.1 ಅಂತಂದರೆ ಸೇಮ್ 7 ಸ್ಪೀಕರ್ ಇರುತ್ತೆ, ಒಂದು ಸಬ್ ಊಪರ್ ಇರುತ್ತೆ, ಇಲ್ಲಿ ಕಾಣುತ್ತಲ್ಲ ಸ್ಕ್ರೀನ್ ಮೇಲೆ. ಇದೇ ಥರ 7 ಸ್ಪೀಕರು, ಒಂದು ಸಬ್ ಊಪರ್ ಅಂದರೆ ಒಂದು ಬೇಸ್ ಬರುವಂಥ ಒಂದು ಸ್ಪೀಕರ್ ಇರುತ್ತೆ. ಓಕೆ, ಹಾಗೆ 7.1.4 ಅಂದರೆ ಏನಪ್ಪ ಅಂತಂದರೆ ಸೇಮ್ 7.1 ಥರನೇ ಸ್ಪೀಕರ್ಗಳನ್ನ ಸೆಂಟ್ರಲ್ಲಿ ಒಂದು, ಲೆಫ್ಟ್ ರೈಟ್ ಒಂದು, ಸರೌಂಡೆಡ್ ಸ್ಪೀಕರ್ ಅಂತೇಳಿ ಒಂದಿರುತ್ತೆ, ಹಾಗೆ ಬ್ಯಾಕಲ್ಲಿ ಎರಡು ಇಟ್ಟಿರ್ತಾರೆ. ಸೊ ಟೋಟಲ್ 7 ಆಯಿತು, ಒಂದು ಸಬ್ ಊಪರ್ 8 ಆಯಿತು, 7.1 ಆಯಿತು. ಇನ್ನು 4 ಇದೆಯಲ್ವ, ಅವು ಮೇಲುಗಡೆ ಸೀಲಿಂಗ್ಗೆ ಫಿಕ್ಸ್ ಮಾಡಿರ್ತಾರೆ 4 ಸ್ಪೀಕರ್ನ. ಇಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಸ್ಪೀಕರ್ ಕಾಣುತ್ತಲ್ವ, ಮೇಲುಗಡೆ ಸ್ಪೀಕರ್ನ ಫಿಕ್ಸ್ ಮಾಡಿರ್ತಾರೆ. ಅದೇ ಥರ ಥಿಯೇಟ್ರ್ನಲ್ಲಿ 7 ಸ್ಪೀಕರ್ ಜೊತೆಗೆ ಒಂದು ಸಬ್ ಊಪರ್ ಜೊತೆಗೆ 4 ಸ್ಪೀಕರ್ಗಳನ್ನ 7.1.4 ಈ 4 ಎಕ್ಸ್ಟ್ರಾ ಸ್ಪೀಕರ್ಗಳನ್ನ ಮೇಲುಗಡೆ ಸೀಲಿಂಗ್ಗೆ ಫಿಕ್ಸ್ ಮಾಡಿರ್ತಾರೆ. ಸೊ ಇವು 5.1, 5.1.2 ಹಾಗೆ 7.1, 7.1.4 ಸೌಂಡ್ ಸಿಸ್ಟಮ್ಗಳು. ಓಕೆ, ಅದೇ ಥರ ಒಂದು ಲೇಟೆಸ್ಟಾಗಿ 9.1.2 ಇದೆ. ಇದು 9 ಸ್ಪೀಕರ್ ಇರುತ್ತೆ ಸೇಮ್ ಥಿಯೇಟ್ರ್ನಲ್ಲಿ, ಸೆಂಟ್ರಲ್ ಒಂದು, ಲೆಫ್ಟ್ ರೈಟ್ ಒಂದು, ಬ್ಯಾಕ್ ಡ್ರಾಪ್ ಒಂದು. ಓಕೆ, ಆ ಕಡೆ ಈ ಕಡೆ ಬ್ಯಾಕ್ ಡ್ರಾಪಲ್ಲಿ ಎರಡು ಇರ್ತವೆ, ಸರೌಂಡೆಡ್ ಸ್ಪೀಕರ್ ಎರಡು, ಹಿಂದುಗಡೆ ಒಂದು ಸ್ಪೀಕರ್, ಹಿಂದುಗಡೆ ಒಂದು ಸ್ಪೀಕರ್, 7 ಆಯಿತಾ. ಇನ್ನೂ 2 ಸೀಲಿಂಗ್ ಮೇಲುಗಡೆ ಇಟ್ಟಿರ್ತಾರೆ. ನಮಗೆ 9 ಸಖತ್ತಾಗಿ ಸರೌಂಡೆಡ್ ಸ್ಪೀಕರು, ಸಖತ್ತಾಗಿ ಸೌಂಡ್ ಬರಲಿ ಅಂತೇಳ್ಬಿಟ್ಟು ಇನ್ನೂ 2 ಸ್ಪೀಕರ್ನ ಸೀಲಿಂಗ್ ಮೇಲುಗಡೆ ತಲೆ ಮೇಲೆ ಇಟ್ಟಿರ್ತಾರೆ. ಸೊ ಟೋಟಲ್ 9 ಆಯಿತು. ಇನ್ನೂ ಒಂದು ಸಬ್ ಊಪರ್. ಓಕೆ, ಇನ್ನೂ 2 ಸ್ಪೀಕರು ಅಲ್ಲಿ ಸ್ಕ್ರೀನ್ ಪಕ್ಕದಲ್ಲಿ ಸೀಲಿಂಗ್ ಮಾಡಿರ್ತಾರೆ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ ಕಾಣುತ್ತಲ್ವಾ, ಇದು ಇಮೇಜಲ್ಲಿ. ಸೊ ಈ ಥರ ಥಿಯೇಟ್ರ್ನಲ್ಲಿ ಮನೆಯಲ್ಲಿ ಫಿಕ್ಸ್ ಮಾಡಿರ್ತಾರೆ ಸ್ಪೀಕರ್ಗಳನ್ನ. ಓಕೆ, ಸೊ ಇವು ಡಾಲ್ಬಿ ಅಟ್ಮಾಸಲ್ಲಿರುವಂಥ ಸೌಂಡ್ ಸಿಸ್ಟಮ್ಗಳು. ಇವು ಹೇಗೆ ಕೆಲಸ ಮಾಡ್ತಾವಪ್ಪ ಅಂತಂದರೆ, ವಾತಾವರಣದಲ್ಲಿ ಹೇಗಿರುತ್ತೆ ಆ ಸೌಂಡು. ಸಪೋಸ್ ಈಗ ರೈಟಲ್ಲಿ ಒಬ್ಬ, ಲೆಫ್ಟಲ್ಲಿ ಒಬ್ಬ ಮಾತಾಡ್ತಾ ಇರ್ತಾನೆ, ಹಾಗೆ ನನ್ನ ಹಿಂದುಗಡೆ ಒಂದು ಕಾರು ಬರ್ತಾ ಇರುತ್ತೆ, ಒಂದು ಗಿಳಿ ಕೂಗ್ತಾ ಇರುತ್ತೆ. ಓಕೆ, ಅದು ಕ್ಲಾರಿಟಿಯಾಗಿ ಡಾಲ್ಬಿ ಅಟ್ಮಾಸ್ ಸೌಂಡಲ್ಲಿ ಒಂದೊಂದು ಸ್ಪೀಕರಲ್ಲಿ ಒಂದೊಂದು ಥರ ನೀಟಾಗಿ ಕೇಳಿಸ್ತಾ ಇರುತ್ತೆ. ರೈಟಲ್ಲಿ ಮಾತಾಡೋದು ರೈಟ್ ಸ್ಪೀಕರಲ್ಲಿ ಕೇಳುತ್ತೆ, ಲೆಫ್ಟಲ್ಲಿ ಮಾತಾಡೋದು ಅವನೊಬ್ಬ ಯಾರು ಮಾತಾಡ್ತಾರೆ ಅವನದು ಲೆಫ್ಟ್ ಸ್ಪೀಕರಲ್ಲಿ ಕೇಳಿಸ್ತಾ ಇರುತ್ತೆ. ನಾನು ಸೆಂಟ್ರಲ್ಲಿ ಮಾತಾಡ್ತೀನಲ್ವಾ, ಸೆಂಟ್ರಲ್ ಸ್ಪೀಕರಲ್ಲಿ ಕೇಳಿಸ್ತಾ ಇರುತ್ತೆ. ಬ್ಯಾಕ್ ಡ್ರಾಪಲ್ಲಿ ಹಿಂದುಗಡೆ ಗಾಡಿ ಬರ್ತಾ ಇರುತ್ತಲ್ವ, ಅದು ಬ್ಯಾಕ್ ಹಿಂದೆ ಇರುವಂಥ ಸ್ಪೀಕರಲ್ಲಿ ಕೇಳಿಸ್ತಾ ಇರುತ್ತೆ ಡಿಟೇಲಾಗೆಲ್ಲ. ಹಾಗೆ ಅದ್ರ ಪಕ್ಕದಲ್ಲಿ ಗಿಳಿ ಕೂಗ್ತಾ ಇರುತ್ತೆ ಅಂತ ಹೇಳಿದೆ, ಅದು ಕೂಡ ರೈಟ್ ಸೈಡಲ್ಲಿರುವಂಥ ಸ್ಪೀಕರ್, ಸರೌಂಡೆಡ್ ಸ್ಪೀಕರಲ್ಲಿ ನೀಟಾಗಿ ಕೇಳಿಸ್ತಾ ಇರುತ್ತೆ. ಅಂದರೆ ಒಂದೊಂದು ಆ ಸೌಂಡು ನಾವು ಹೇಗೆ ವಾತಾವರಣ ನೋಡ್ತೀವಿ ಅದೇ ಥರ ಈ ಸೌಂಡು 7.1 ಸೌಂಡಲ್ಲಿ ಕೇಳಿಸ್ತಾ ಇರುತ್ತೆ. ಓಕೆ, ಅದು ಡಾಲ್ಬಿ ಅಟ್ಮಾಸ್ ಸ್ಪೀಕರ್ ಅಂತಂದರೆ ಈ ಥರ ನೀಟಾಗಿ ಕ್ಲಾರಿಟಿಯಾಗಿ ವಾತಾವರಣದಲ್ಲಿ ನಾವೇನು ಕಣ್ಣಿಗೆ ಕಟ್ಟುವಂತ ನೋಡ್ತೀವಿ ಅದೇ ಥರ ನಮಗೆ ಈ ಡಾಲ್ಬಿ ಅಟ್ಮಾಸ್ ಸೌಂಡ್ ಸಿಸ್ಟಮಲ್ಲಿ ಕೇಳಿಸುತ್ತೆ. ಓಕೆ, ಸೊ ಇದು ಡಾಲ್ಬಿ ಅಟ್ಮಾಸ್ ಸೌಂಡ್ನ ಸಂಕ್ಷಿಪ್ತ ಮಾಹಿತಿ. ಓಕೆ, ಸೊ ಇದು ಮೋನೋ ಅಂದ್ರೇನು, ಸ್ಟೀರಿಯೋ ಸೌಂಡ್ ಅಂದ್ರೇನು, 5.1, 7.1, ಹಾಗೆ ಡಾಲ್ಬಿ ಅಟ್ಮಾಸ್ ಸೌಂಡ್ ಅಂದ್ರೇನು, ಹಾಗೆ ಸೌಂಡ್ ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ವಂದೇ ಮಾತರಂ.